Everyone, welcome back to my channel. In today's class, I'll tell you how to do 5's formula. Okay. Firstly, we'll write the formulas first. Add 5. Add 5 is equals to less 5. Add 10. Add 50 is equals to less 50. Add 100. ಇದು ಯೂನಿಟ್ಸ್ ಪ್ಲೇಸಿಗೆ ಫಾರ್ಮುಲಾ, ಇದು ಟೆನ್ಸ್ ಪ್ಲೇಸ್ಗೆ ಫಾರ್ಮುಲಾ. ಸೊ ಫ್ರೆಂಡ್, ಇಲ್ಲಿ ಯಾವ ನಂಬರ್ನ ಲೆಸ್ ಮಾಡ್ತೀನಿ ಅದನ್ನ ಫ್ರೆಂಡ್ ಅಂತ ಕರಿತೀನಿ. ನಿಮಗೆ ಅದು ಮುಂಚೆನೆ ಗೊತ್ತು. ಸೊ 5 ಫ್ರೆಂಡ್ 5. ಓಕೆ, ನೆಕ್ಸ್ಟ್ ವಿಲ್ ಡೂ ದಿ ಪ್ರಾಬ್ಲಮ್ಸ್. ಓಕೆ, ಫಸ್ಟ್ ಕ್ವೆಶನ್ 1 7 5 2 5 5. Third question 3 6 5. Fourth question 9 less 4 5. So 1 direct, 7 ಕೂಡ ಡೈರೆಕ್ಟ್ ಇದೆ, 7 ಡೈರೆಕ್ಟ್, 5 ಡೈರೆಕ್ಟ್ ಇಲ್ಲ. ಸೊ ನಾವು 5 ಫಾರ್ಮುಲಾನ ಯೂಸ್ ಮಾಡ್ತೀನಿ. ಲೆಸ್ 5 ಆಟ್ 10 ಯಾವ ರೀತಿ ಮಾಡಬೇಕು ಅನ್ನೋದನ್ನ ಹೇಳಿದೀನಿ. ಅದೇ ಪ್ರೊಸೀಜರೇ ಫಾಲೋ ಮಾಡಬೇಕು. ಲೆಸ್ 5 ಆಟ್ 10 ಅಟ್ ಎ ಟೈಮ್ ಮಾಡಬೇಕು. ಇದೇ ತರ ಲೆಸ್ 5 ಆಟ್ 10. ದ ಆನ್ಸರ್ ಈಸ್ 13. Next 2 direct, 5 directly possible. Next again 5 is not directly possible, so we use the formula less 5 add 10. The answer is 12. Next 3 direct, 6 direct, 5 direct illa 5 formula na use ಮಾಡ್ತೀನಿ. less 5 add 10. The answer is 14. Next 9 direct, less 4 direct, 5 directly possible ಇಲ್ಲ ಫಾರ್ಮುಲಾನ ಯೂಸ್ ಮಾಡ್ತೀನಿ. ಲೆಸ್ 5 add 10. ದ ಆನ್ಸರ್ ಇಸ್ 10. ಈ ರೀತಿ ನಾವು 5 ಫಾರ್ಮುಲಾನ ಯೂಸ್ ಮಾಡ್ಕೊಂಡು ಪ್ರಾಬ್ಲಮ್ಸ್ ನ ಮಾಡ್ತೀವಿ. ನೀವು ಒಂದೆರಡು ಪ್ರಾಬ್ಲಮ್ಸ್ ನ ಟ್ರೈ ಮಾಡಿ. Six 5 less 1. 7 5 less 2. 8 5 2. 9 less 5 5. ಇವನ್ 4 ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಿ ನಿಮಗೆ ಎಲ್ಲಾ ಏನಾದ್ರೂ ಡೌಟ್ಸ್ ಇದ್ರೆ ಕ್ಲಿಯರ್ ಮಾಡ್ಕೊಳ್ಳಿ ಕೇಳಿ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಆಡ್ 4 ಫಾರ್ಮುಲಾ ಹೆಂಗ್ ಯೂಸ್ ಮಾಡೋದು ಅನ್ನೋದನ್ನ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.